ಮೆಂತ್ಯವು ಮತ್ತು ಇಂಗು ವಾಯುಭಾರವನ್ನು ನಿವಾರಿಸುತ್ತದೆ. ವಾಯುಭಾರ, ಅಜೀರ್ಣ, ಹೊಟ್ಟೆ ಉಬ್ಬರ ಮತ್ತು ಉಸಿರಾಟದ ತೊಂದರೆ ಇದ್ದರೆ 1/4 ಚಮಚ ಮೆಂತ್ಯ ಪುಡಿ ಮತ್ತು 1/4 ಚಮಚ ಇಂಗು ಪುಡಿಯನ್ನು ಮಜ್ಜಿಗೆಯಲ್ಲಿ ಬೆರೆಸಿ ಕುಡಿದರೆ ತೇಗು ಹೊರಬರುತ್ತದೆ. ಅದರೊಂದಿಗೆ ಅನಿಲ ಹೊರಬರುತ್ತದೆ ಮತ್ತು ಉಬ್ಬುವುದು ಸಹ ಕಡಿಮೆಯಾಗುತ್ತದೆ. ನಿದ್ರೆಗೆ ಜೀರಿಗೆ ಮತ್ತು ಈರುಳ್ಳಿ. ಕೆಲವು ಕಾರಣಗಳಿಂದ ಕೆಲವರು ನಿದ್ರಿಸಲು ಸಾಧ್ಯವಿಲ್ಲ ಮತ್ತು ನಿದ್ರಾಹೀನತೆಯಿಂದ ಬಳಲುತ್ತಿದ್ದಾರೆ. ಅಂತಹ ಸಮಯದಲ್ಲಿ ತುಪ್ಪದಲ್ಲಿ ಸಣ್ಣ ಈರುಳ್ಳಿಯನ್ನು ಹುರಿದು ರಾತ್ರಿ 9 ಗಂಟೆಯ ಮೊದಲು ತಿನ್ನುವುದು ಪ್ರಯೋಜನಕಾರಿ. ಈರುಳ್ಳಿ ಇಷ್ಟವಿಲ್ಲದಿದ್ದರೆ ತುಪ್ಪ ಸೇರಿಸುವುದಿಲ್ಲ ಎಂದು ಹೇಳುವ ಜನರಿದ್ದರೆ ಜೀರಿಗೆಯನ್ನು ಹುರಿದು ಪುಡಿ ಮಾಡಿ ಬಾಳೆಹಣ್ಣಿನೊಂದಿಗೆ ತಿಂದರೆ ಒಳ್ಳೆಯ ನಿದ್ರೆ ಬರುತ್ತದೆ. ಬೇಲದ ಹಣ್ಣು ಯಕೃತ್ತನ್ನು ರಕ್ಷಿಸುತ್ತದೆ. ಕೆಲವರ ಯಕೃತ್ತು ಮದ್ಯ ಮತ್ತು ಮಾದಕ ದ್ರವ್ಯಗಳನ್ನು ಸೇವಿಸುವುದರಿಂದ ಹಾನಿಗೊಳಗಾಗುತ್ತದೆ. ಇದು ಯಾವುದನ್ನೂ ತಿನ್ನುವುದರಿಂದ ಗುಣವಾಗದಿದ್ದರೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸ್ಥಳೀಯ ಸಕ್ಕರೆಯೊಂದಿಗೆ ಬೆರೆಸಿದ ಬೇಲದ ಹಣ್ಣು ತಿನ್ನುವುದರಿಂದ ಯಕೃತ್ತು ಗುಣವಾಗುತ್ತದೆ. ದೇಹ ಆರೋಗ್ಯಕ್ಕೆ ಸಂಬಂಧಿಸಿದ ಇಂತಹ ಅಮೂಲ್ಯ ಮಾಹಿತಿಯನ್ನು ನೀವು ಮಾತ್ರವೇ ಅಲ್ಲ, ಇತರರಿಗೂ ತಿಳಿಸಿ, ಹೆಚ್ಚು ಹಂಚಿಕೊಳ್ಳಿ. ಪ್ರಾಕೃತಿಕ ಆಹಾರ ಮತ್ತು ಆಯುರ್ವೇದ ಸಲಹೆಗಾರರು, ಪಾರಂಪರಿಕ ಚಿಕಿತ್ಸಕ ಸಿದ್ಧ ವೈದ್ಯರು ಸುರೇಶ್